ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದುಬಿಟ್ಟು ಬುಧವಾರ. ಬೆಳಗ್ಗೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಫೋನ್ ಮಾಡಿದ್ರು. ಮಂತ್ಲಿ ಚೆಕಪ್ ಇದೆ, ಇವತ್ತು ಬ್ಲಡ್ ಚೆಕಪ್ ಮಾಡಿಸ್ಕೊಂಬರೋಣ ಬಾ ಅಂತ ಹೇಳಿ. ಗೊತ್ತೇ ಇಲ್ಲ, ಒಂದಿನ ಮುಂಚೆನಾದರೂ ಇನ್ಫಾರ್ಮ್ ಮಾಡಿಲ್ಲ. ಬೆಳಗ್ಗೆನೇ ಸಡನ್ನಾಗಿ ಹೇಳಿದ್ರಲ್ವ, ಹೋಗಲೇಬೇಕಾಯಿತು. ಬೇಗ ಎದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಟ್ವಿ. ನಾನು ನಮ್ಮ ಮನೆಯವರು ಅಲ್ಲಿ ಗೇಟ್ ಹತ್ರ ಬಿಟ್ಟು ಬರ್ತಾರೆ. ನಾನು ಚಿಕ್ಕಮ್ಮ ಅವರು ಗೌರ್ಮೆಂಟ್ ಬಸ್ ಇತ್ತು ಒಂದು, ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಕರೆಕ್ಟಾಗಿ ಒಂದು ಮಂತ್ ಆಯಿತು, ಅಂದರೆ 25ನೇ ತಾರೀಕು ಒಂದು ಮಂತ್ ಆಗುತ್ತೆ. ಇವತ್ತು ಬಂದುಬಿಟ್ಟು 24ನೇ ತಾರೀಕು. ಪರವಾಗಿಲ್ಲ, ಇವತ್ತು ಲ್ಯಾಬರೆಲ್ಲ ಬಂದಿರ್ತಾರೆ, ಡಾಕ್ಟ್ರು ಕೂಡ ಬಂದಿರ್ತಾರೆ. ಹೋಗ್ಬಿಟ್ಟು ಎಲ್ಲ ಇದು ಮಾಡಿಸ್ಕೊಂಬರೋಣ ಬಾ ಅಂತ ಹೇಳ್ಬಿಟ್ಟು ಬಂದ್ವಿ. ಸೀದಾ ದಿಂಡವಾರಕ್ಕೆ ಬಂದ್ವಿ. ದಿಂಡವಾರದ ಹತ್ರ ಇದು ಹೊಸ್ದಾಗಿ ಆಂಜನೇಯ ದೇವಸ್ಥಾನ ಕಟ್ಟಿಸಿದ್ದಾರೆ. ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ. ಇವಾಗೆಲ್ಲ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಓಪನಿಂಗ್ ಇಲ್ಲ, ಏನಾದರೂ ಶ್ರಾವಣಕ್ಕೆ ಏನಾದರೂ ಓಪನ್ ಮಾಡ್ತಾರೇನೋ ಗೊತ್ತಿಲ್ಲ. ಇದ್ರ ಬಗ್ಗೆ ಇದ್ರ ಎದುರುಗಡೆ ಅಂದರೆ ಆಪೋಸಿಟ್ಟಾಗೆ ಹಾಸ್ಪಿಟಲ್ ಇರೋದು. ಆಂಜನೇಯ ವಿಗ್ರಹ ಅಂತೂ ಸಖತ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಕಡೆ ಬಂದುಬಿಟ್ಟು ಪಲ್ಸ್ ಪೋಲಿಯೋದು ಸ್ವಲ್ಪ ಇದೆಲ್ಲ ವಾಲ್ಪೇಪರ್ ಎಲ್ಲ ಹಚ್ತಾ ಇದ್ರು. ಬ್ಯಾನರ್ ಎಲ್ಲ ನೀಟಾಗೆ. ಭಾನುವಾರ ಇದೆ ಅಲ್ವಾ, ಹಾಗಾಗಿ ಅವ್ರಿಗೆ ಎಲ್ಲೆಲ್ಲಿ ಇದು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹಚ್ತಾ ಇದ್ರು. ನಮ್ಮ ಚಿಕ್ಕಮ್ಮನೂ ಆಶಾ ವರ್ಕರ್ ಅಲ್ವಾ, ಅವ್ರಿಗೂ ಕೂಡ ಇಷ್ಟು ಹಳ್ಳಿಗೆ ಅಂತ ಹೇಳ್ಬಿಟ್ಟು ಸ್ಕೂಲಲ್ಲಿ ಅಂಗನವಾಡಿಯಲ್ಲಿ ಕೊಟ್ಬಿಡಿ ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ಕೊಟ್ಟರು. ಸ್ವಲ್ಪ ಹೋಗ್ಬಿಟ್ಟು ಡೈರೆಕ್ಟಾಗಿ ಎಲ್ಲ ತೋರಿಸ್ಕೊಂಡು BP, ವೆಯ್ಟು, ಬ್ಲಡ್ ಟೆಸ್ಟು ಎಲ್ಲ ಮಾಡಿಸ್ಕೊಂಡು ಫೈನಲಿ ಡಾಕ್ಟ್ರ್ ಹತ್ರ ಬೈಸ್ಕೊಂಡು ಹೋಗೋಣ ಊರಿಗೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹೋಗಿರೋ ಕೆಲಸ ಬೇಗನೆ ಪಟ ಆಯಿತು. ನಮಗೆ ಬಸ್ಸಿನ ವ್ಯವಸ್ಥೆ ಅದು ಏನಿಲ್ಲವಲ್ವಾ. ಇಲ್ಲಿ ಬಂದುಬಿಟ್ಟು ಕೂತ್ಕೊಂಡಿದ್ದೀವಿ ಒಂದು ಅಂಗಡಿ ಹತ್ರ. ಯಾವಾಗಲೂ ಇಲ್ಲೇ ಕೂತ್ಕೊತೀವಿ ನಾವು ಬಂದರೆ ಇಲ್ಲಿಗೆ. ಚಿಕ್ಕಮ್ಮ ಹಂಗೆ ಸ್ವಲ್ಪ ಬರ್ಕೊತಾ ಇದ್ದಾರೆಲ್ಲ. ಅಂದರೆ ಅವರು ಇವಾಗ ಕೆಲಸದ ಆಶಾ ವರ್ಕರ್ ಅಲ್ವಾ, ಯಾವ್ಯಾವ ಪೇಷೆಂಟ್ದು ಏನು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೀಟಾಗಿ ಆ್ಯಡ್ ಮಾಡ್ಕೊತಾರೆ. ಪುಣ್ಯಕ್ಕೆ ಒಂದು ಟಾಟಾ AC ಥರ ಬಂತು. ಅದು ಕೂಡ ಪಾಪ ಅವರು ಅಂಗಡಿ ಐಟಮ್ ಹಾಕೊಂಬರೋಕ್ಕೆ ಬಂದಿದ್ದರು. ತುಂಬ ಲೇಟ್ ಆಗಿಬಿಡ್ತು. ಹಂಗಾಗಿ ಹಂಗೆ ಸ್ವಲ್ಪ ಗೊತ್ತಿರೋರೇ ಅಡ್ಜಸ್ಟ್ ಮಾಡಿಕೊಂಡು ಸರಿಯಾಗಿ ಕೂತ್ಕೊಳ್ಳೋದು ಕೂಡ ಆಗ್ತಾ ಇರಲಿಲ್ಲ. ಚಕಬಕಲ್ಲಿ ಹಾಕ್ಕೊಂಡು ಕೂತ್ಕೊಂಡು ಹೋಗ್ತಾ ಇದ್ದೀವಿ. ಏನೋ ಒಂಥರ ನನಗೂ ಚಿಕ್ಕಮ್ಮನಿಗಂತೂ ಸಖತ್ತು ನಗು ಬಂದುಬಿಟ್ಟಿತ್ತು. ನಕ್ಕೊಂಡು ಕಾಮಿಡಿ ಮಾಡಿಕೊಂಡು ಫೈನಲಿ ಮನೆ ಸೇರಿದ್ರೆ ಸಾಕಪ್ಪ, ಮಧ್ಯಾಹ್ನನೇ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಸದ್ಯಕ್ಕೆ ಇದನ್ನು ಸಿಕ್ತಲ್ಲ ನಮ್ಮ ಪುಣ್ಯಕ್ಕೆ ಅಂತ ಹೇಳಿ ಬರ್ತಾ ಇದ್ದೀವಿ. ಈ ಕಡೆ ಏನೋ ವ್ಯವಸ್ಥೆ ಇಲ್ಲಲ್ವಾ, ಯಾವುದ್ರಲ್ಲಾದರೂ ಒಂದು ತೂರ್ಕೊಬರ್ಬೇಕು. ತುಂಬ ಹೊತ್ತು ಕಾದ್ವಿ, ಒಂದು ಆಟೋ ಸಮೇತ ಬರಲಿಲ್ಲ ಮನೆಗೆ ಹೋಗೋಣ ಬೇಗ ಅಂತಂದರೆ. ಆದರೂ ತುಂಬ ಲೇಟ್ ಆಗಿಬಿಡ್ತು ಫ್ರೆಂಡ್ಸ್. ಈಗ ಟೈಮ್ ಕರೆಕ್ಟಾಗಿ 2:30 ಆಗ್ತಾಯಿದೆ ನೋಡಿ. ಇವಾಗ ಅಲ್ಲಿಂದ ಇಳಿದ್ಬಿಟ್ಟು ನಡ್ಕೊಂಡು ಬರ್ತಾಯಿದ್ವಿ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ವಿ, ಬಂದು ಕರ್ಕೊಂಬಂದು ಬಿಟ್ಟು ಮತ್ತೆ ಚಿಕ್ಕಮ್ಮನ ಅತ್ತೆನ ಕರ್ಕೊಂಡೋಗಿ ಊರೊಳಗೆ ಬಿಡಕ್ಕೆ ಹೋಗಿದ್ದಾರೆ. ಹಿಂಗೇ ನಮಗೆ ಭಾಳ ಪ್ರಾಬ್ಲಮ್. ಈ ಕಡೆ ಸೈಡ್ ಬಸ್ ಇಲ್ಲ, ಆಟೋ ಇಲ್ಲ, ಏನೂ ಇಲ್ಲ. ಬೆಳಗ್ಗೆ ಹೋಗಿರೋ ಕೆಲಸ ಬೇಗನೆ ಆಯ್ತು, ಎಲ್ಲ ಪಟ ಆಯಿತು. ಮನೆ ಸೇರ್ಕೊಂಡಷ್ಟೊತ್ತಿಗೆ ಇಷ್ಟೊತ್ತಾಯ್ತು ನೋಡಿ, 2:30 ಕರೆಕ್ಟಾಗಿ ಆಯಿತು ಟೈಮ್ ಬಂದುಬಿಟ್ಟು. ಹಿಂಗೇ ಅದು ಕೂಡ ಸಿಗಲಿಲ್ಲ ಅಂದಿದ್ರು ಮತ್ತೆ ಇನ್ನೂ ವೇಟ್ ಮಾಡಬೇಕಾಗಿತ್ತು ಆಟೋಗೋಸ್ಕರ, ಯಾವುದಾದ್ರೂ ಬೇರೆದು ಬರುತ್ತೇನೆ ಅಂತ ಹೇಳ್ಬಿಟ್ಟು. ಪಾಪ ಅದರಲ್ಲೇ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಕೂತ್ಕೊಂಡು ಮನೆಗೆ ಸೇರಿಕೊಂಡ್ವಿ. ಕೆಲಸ ಅಂತೂ ಹಂಗೆ ಇದೆ. ಬಟ್ಟೆ ಕೂಡ ನೋಡ್ಬೋದು, ಬಟ್ಟೆ ಯಾವಾಗ ಒಗಿಬೇಕು ಏನು ಅದೇ ಒಂದು ಚಿಂತೆ ಆಗ್ತಾಯಿದೆ ನನಗಂತೂ. ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ ಟಿಫನ್ಗೆ, ಅವಲಕ್ಕಿ ಮಾಡಿಬಿಟ್ಟು ಹೋಗಿದ್ದೆ. ಇವಾಗ ಸಾಯಂಕಾಲಕ್ಕೆ ಏನಾದರೂ ಮಾಡಬೇಕು. ಒಂಥರ ಬೇಜಾರು ಕೂಡ ಆಗ್ತಾಯಿದೆ. ಡಾಕ್ಟ್ರಂತೂ ಬೈತಾ ಇದ್ರು ಸುಮ್ಮನೆ. ಇವತ್ತು ಡಾಕ್ಟ್ರು ಮತ್ತೆ ಅಲ್ಲೆಲ್ಲ ಎಂಟ್ರಿ ಮಾಡ್ಕೊತಾರಲ್ಲ ಮೇಡಮ್ ಅವರು, ತಾಯಿ ಕಾರ್ಡ್ಗದೆಲ್ಲ ಎಂಟ್ರಿ ಮಾಡ್ತಾರಲ್ಲ, ಅವ್ರು ಕೂಡ ಅಷ್ಟೇ ಯಾಕೆ ಈ ಥರ ಆಗಿದೆ ಅಂತಬಿಟ್ಟು. ಹೋದ ತಿಂಗಳು ನಾನು ಕರೆಕ್ಟಾಗಿ 25ನೇ ತಾರೀಕು ಹೋಗಿದ್ದೆ ಹಾಸ್ಪಿಟಲ್ಗೆ. ಇವತ್ತು 24, ಒಂದೇ ದಿನ ಹೆಚ್ಚು ಕಮ್ಮಿ ಅಷ್ಟೇ. ಬಟ್ ತುಂಬ ಚೇಂಜಸ್ ಆಗಿಬಿಟ್ಟಿದೆ ಆರೋಗ್ಯದಲ್ಲಿ ಕೂಡ. ಹಂಗಾಗಬಾರ್ದು. ಏನು ಮಾಡೋದು ಯಾಕೋ ಗೊತ್ತಿಲ್ಲ. BP ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ, ಬ್ಲಡ್ಡು ಕಮ್ಮಿ ಆಗಿಬಿಟ್ಟಿದೆ, ವೇಟ್ ಕೂಡ ಜಾಸ್ತಿ ಗೇನ್ ಆಗಿಲ್ಲ. ಹೋದ ತಿಂಗಳಿಗೂ ಈ ತಿಂಗಳಿಗೂ ಗಜ ಅಂತ ವ್ಯತ್ಯಾಸ ಇದೆ. ನಮ್ಮ ಮನೆಯವ್ರಿಗೆ ಏನೂ ಹೇಳಿಲ್ಲ, ಏನಂತಾರ ಗೊತ್ತಿಲ್ಲ. ಏನಾದರೂ ಹೇಳಿದ್ರೆ ಸುಮ್ಮನೆ ಕೋಪ ಮಾಡ್ಕೊತಾರೆ, ಬೈದು ಬಿಡ್ತಾರೆ. ನನ್ನನ್ನೇ ಸರಿಯಾಗಿ ಎತ್ತಿನಲ್ಲ ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳಿ. ಒಟ್ಟು ಎಲ್ಲೆಲ್ಲಿ ಸುತ್ತಿ ಬಳಸಿ ಅದು ನನಗೆ ಬರುತ್ತೆ. ಹಾಗಾಗಿ ಏನು ಮಾಡಬೇಕೋ ಗೊತ್ತಾಗ್ತಾಯಿಲ್ಲ. ಇವಾಗ ನೆಕ್ಸ್ಟ್ ತಿಂಗಳು, ಇದು ಒಂದು ವಾರ ಕಳೆದ್ರೆ ಮತ್ತೆ 5 ತಿಂಗಳಲ್ವ ನೆಕ್ಸ್ಟು. ಅವಾಗ ಮತ್ತೆ ಬ್ಲಡ್ ಚೆಕಪ್ಪು, ಇನ್ನೊಂದು ಮತ್ತೆ ಸ್ಕ್ಯಾನಿಂಗು ಬಂದೇ ಬಿಡ್ತು ಹಿಂದಿಂದೇ. ಇನ್ನೊಂದು 10-15 ದಿನ ಟೈಮ್ ಅಷ್ಟೇ. ಅಷ್ಟರೊಳಗೆ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಬೇಕು, ಇಲ್ಲಾಂದರೆ ತುಂಬ ಕಷ್ಟ ಇದೆ.
ಎಲ್ಲಿ ಮಿಸ್ ಆಗ್ತಾಯಿದೆ ಅನ್ನೋದೇ ಅರ್ಥ ಆಗ್ತಾಯಿಲ್ಲ ನನಗೆ. ಏನೋ ಗೊತ್ತಿಲ್ಲ, ತಲೆಯಲ್ಲಿ ಏನೋ ಯೋಚನೆ ಇದೆಯೋ ಏನೋ ಒಂದು ಅರ್ಥ ಆಗ್ತಾಯಿಲ್ಲ. ಬಿ ಪಿ ಕಡಿಮೆ ಆಗೋ ಚಾನ್ಸ್ ಇರಲಿಲ್ಲ, ಯಾಕೋ ಫುಲ್ಲು ಲೋ ಆಗ್ತಾಯಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗೆ ತಿಂತೀನಿ, ಇನ್ನು ಉಪ್ಪಿನಕಾಯಿ ಸಮೇತ ಅವಾಗ ತಿಂತಾ ಇರ್ತೀನಿ. ಏನಕ್ಕೆ ಲೋ ಆಗಿದೆ ಗೊತ್ತಿಲ್ಲ. ತೂಕ ಅಷ್ಟೇ, ಹೋಸತಿ 51 kg ಏನೋ ಇದ್ದಷ್ಟೇ, ಬರೀ 2 kgನೇ ಜಾಸ್ತಿ ಆಗಿರೋದಷ್ಟೇ. ಇವಾಗ 53 kg ಇದ್ದೀನಿ ಅಷ್ಟೇ. ಏನೋ ಗೊತ್ತಿಲ್ಲ. ಹಿಂಗೆ ಆದರೆ ತುಂಬ ಕಷ್ಟ ಆಗುತ್ತೆ, ಮತ್ತು ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇರೋ ಪರಿಸ್ಥಿತಿನೇ ಸರಿ ಇಲ್ಲ, ಮತ್ತು ಬ್ಲಡ್ ಹಾಕ್ಸ್ಬೇಕು ಅದು ಇದು ಅಂತಂದರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ನೋಡಬೇಕು ಫ್ರೆಂಡ್ಸ್ ಹೆಂಗಾಗುತ್ತೆ ನೋಡೋಣ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿಬಿಡಿ. ಇನ್ನು ಟೈಮ್ ಕೂಡ ತುಂಬ ಆಗಿತ್ತು, ಇನ್ನು ಹೊಟ್ಟೆಲಿ ಆಗಲೇ ತಾಳ ಆಗ್ತಾಯಿತ್ತು. ಬೇಗ ತಿನ್ನೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಅವಲಕ್ಕಿ ಮಾಡಿದ್ನಲ್ವ, ಅದೊಂದು ಸ್ವಲ್ಪ ಇತ್ತು, ಹಂಗೆ ಬಿಸಿ ಮಾಡ್ಕೊತಾ ಇದ್ದೀನಿ. ಟಿಫನ್ ಏನೇ ಆಗಲಿ ಬೆಳಗ್ಗೆ ಟೈಮ್ ಬಿಸಿ ಬಿಸಿ ತಿನ್ಬೋದು, ಈ ಥರ ಮಧ್ಯಾಹ್ನ ಹಂಗೆಲ್ಲ ತಿನ್ನಬೇಕು ಅಂದರೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂದರೆ ಏನೋ ಬಿಸಿದೆ ತಿಂತಿದ್ದೀವಿ ಅನ್ನೋ ಫೀಲ್ ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಬಿಸಿ ಮಾಡ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ನಮ್ಮ ಮನೆಯವರು ಸುತ್ತಿ ಬಳಸಿ ನನ್ನ ಮೇಲೇ ಕಂಪ್ಲೇಂಟ್ ಅಂತಲ್ವ, ಹೇಳಿದ್ದೆ ತಡ. ಅಂದರೆ ಹೇಳಿಲ್ಲ, ನಾನು ಏನು ಹೇಳಿಲ್ಲ. ಇನ್ನು ಚಿಕ್ಕಮ್ಮನ ಬಿಟ್ಬರಕ್ಕೆ ಹೋಗಿದ್ರಲ್ವ, ಚಿಕ್ಕಮ್ಮನೇ ಹೇಳಿದ್ದಾರೆ ಈ ಥರ ನೋಡು ಬ್ಲಡ್ ಎಲ್ಲ ಕಮ್ಮಿ ಇದೆ, ಬಿ ಪಿ ಫುಲ್ಲು ಲೋ ಆಗಿಬಿಟ್ಟಿದೆ, ಮತ್ತು ಮುಂದೆ ಬ್ಲಡ್ ಟ್ಯೂಬ್ ಅದೆಲ್ಲ ಹಾಕ್ಬೇಕಾಗುತ್ತೆ, ಅದೆಲ್ಲ ರಿಸ್ಕ್ ಆಗುತ್ತೆ, ಸ್ವಲ್ಪ ಚೆನ್ನಾಗಿ ನೋಡ್ಕೊ, ಅದು ಹಣ್ಣು ಇದು ತಂದುಕೊಡು ಅಂತ ಹೇಳ್ಬಿಟ್ಟು ಇನ್ನು ಏನೇನು ಹೇಳಿ ಕಳಿಸಿದ್ದಾರೆ. ಇನ್ನು ಬಂದ ತಕ್ಷಣವೇ ನನಗೆ ಕ್ಲಾಸ್ ತಗೊಂಡ್ರು. ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಮತ್ತು ಸುಮ್ಮನೆ ಇದೇನು ಮಾತಾಡಲಿಲ್ಲ. ಸರಿ ಬಿಡು ಅಂದ್ಕೊಂಡು ಸುಮ್ಮನೆ ಹಂಗೆ ಸಮಾಧಾನ ಮಾಡ್ಕೊಂಡಿದ್ದೆ. ಅದಕ್ಕೆ ಟೈಮ್ ಕೂಡ ಆಗಿತ್ತು. ಫಸ್ಟು ತಿಂದುಬಿಟ್ಟು ಆಮೇಲೆ ನೆಕ್ಸ್ಟ್ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನು ಕೂತ್ಕೊಂಡು ತಿಂತಾಯಿದ್ದೀನಿ. ಉಪ್ಪಿನಕಾಯಿ ಎಲ್ಲ ಕೂಡ ಚೆನ್ನಾಗಿ ತಿಂತೀನಿ. ಇವಾಗ ನಮ್ಮ ಮನೆಯವ್ರು ಸಖತ್ತು ಖಾರ ತಿಂತಾರಪ್ಪ, ಆದ್ರೂ ನಾನು ಕೂಡ ಸಖತ್ತು ಖಾರ ಉಪ್ಪು ಎಲ್ಲನೂ ನೀಟಾಗೆ ತಿಂತಾಯಿದ್ದೀನಿ. ಅದೇನಕ್ಕೆ ಬಿ ಪಿ ಲೋ ಆಯಿತು ಗೊತ್ತಿಲ್ಲ. ಇನ್ನು ಈ ಕಡೆ ಬಂದುಬಿಟ್ಟು ಟೀಗೆ ಇಟ್ಟಿದ್ದೀನಿ. ಊಟ ಎಲ್ಲ ಆಯಿತು. ಊಟ ಮಾಡಿದ್ಮೇಲೆ ಇನ್ನು ನಮ್ಮ ಮನೆಯವ್ರು ಕೂಡ ಇದ್ರಲ್ವ, ಇನ್ನು ನಮ್ಮ ಹೊಲದ ಪಕ್ಕ ಒಬ್ಬರು ಅಂಕಲ್ಲು, ಅವರು ಏನೋ ಸ್ವಲ್ಪ ಬಿತ್ತನೆ ಮಾಡೋದಕ್ಕೆ ಬಂದಿದ್ದರು. ಯಾವಾಗಾದ್ರೂ ಹಿಂಗೆ ಮಧ್ಯಾಹ್ನ ಟೈಮ್ ಬರ್ತಾರೆ, ಬಂದ ತಕ್ಷಣ ನಮ್ಮ ಮನೆಯವ್ರ ಜೊತೆ ಮಾತಾಡ್ಕೊಂಡು ಕುತ್ಕೊತಾರೆ. ಅದಕ್ಕೆ ಅಂಕಲ್ ಬಂದ ತಕ್ಷಣ ಸ್ವಲ್ಪ ಟೀಗೆ ಇಡ್ತಾ ಇರ್ತೀನಿ. ಟೀ ಮಾಡಿಕೊಟ್ರೆ ಪಾಪ ಅವರು ಕುಡಿತಾರೆ ಅಂತೇಳ್ಬಿಟ್ಟು. ಮಧ್ಯಾಹ್ನಕ್ಕೆ ಅವರು ಜಾಸ್ತಿ ಮನೆಗೆ ಹೋಗೋದಿಲ್ಲ ಊಟಕ್ಕೆ, ಅದಕ್ಕೆ ಇಲ್ಲೇ ಟೀ ಮಾಡಿಕೊಟ್ರೆ ಆರಾಮಾಗಿ ಕುಡಿತಾರೆ. ಹಾಯ್ ಫ್ರೆಂಡ್ಸ್, ಟೈಮ್ 4:15 ಆಗ್ತಾಯಿದೆ. ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ, ಬೇಗ ಅಡುಗೆ ಕೆಲಸ ಮುಗಿಸೋಣ ಅಂತ ಹೇಳ್ಬಿಟ್ಟು. ಇನ್ನು ಬೆಳಗ್ಗೆ ಅವಲಕ್ಕಿ ಮಾಡಿದ್ದಲ್ವಾ, ಮತ್ತು ಏನು ಕೂಡ ಸಾಂಬಾರಿಲ್ಲ ಬೆಳಗ್ಗೆದು, ಅದಕ್ಕೆ ಸಿಂಪಲಾಗಿ ಬೇಳೆ ಪಪ್ಪು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಜೋಡಿಸಿದ್ದೀನಿ. ಹಾಗೆ ಒಬ್ಬ ಸಿಸ್ಟರ್ ಕಮೆಂಟ್ ಕೂಡ ಮಾಡಿದರು, ಸ್ವಲ್ಪ ರೆಸಿಪಿ ಎಲ್ಲ ಶೇರ್ ಮಾಡಿ ನೀವು ಮಾಡೋದಂತ ಹೇಳ್ಬಿಟ್ಟು. ನಾನು ಡೈಲಿ ಅಂದರೆ ಜಾಸ್ತಿ ಏನು ವೆರೈಟಿಯಾಗಿ ರೆಸಿಪಿಗಳೇನು ಮಾಡೋದಿಲ್ಲ, ಮನೇಲಿ ಸಿಂಪಲ್ಲಾಗೆ ಮಾಡ್ಕೊತೀನಿ. ಜಾಸ್ತಿ ತರಕಾರಿ ಅದು ಇದು ಎಲ್ಲ ಹಾಕ್ಬಿಟ್ಟು ಮತ್ತು ವೆರೈಟಿದೆಲ್ಲ ಕೂಡ ನಾನು ಏನು ಮಾಡೋದಕ್ಕೆ ಹೋಗೋದಿಲ್ಲ. ಮನೇಲಿ ಏನಿರುತ್ತೆ ಆ ಐಟಮಲ್ಲಿ ಮಾತ್ರ ನಾನು ಸಾಂಬಾರಾಗಲಿ ಅದೆಲ್ಲ ಮಾಡ್ಕೊತೀನಿ ಅಷ್ಟೇ. ಇವಾಗ ಬಂದುಬಿಟ್ಟು ಬೇಳೆ ಪಪ್ಪು ಮಾಡ್ತೀನಿ. ಒಟ್ಟು ನಾನು ಯಾವ ಥರ ಸಾಂಬಾರಾಗಲಿ ಅಡುಗೆ ಆಗಲಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಏನೇನು ರೆಡಿ ಮಾಡ್ಕೊಂಡಿದ್ದೀನೋ ಬನ್ನಿ ತೋರಿಸ್ತೀನಿ. ಇನ್ನು ಬೇಳೆ ಪಪ್ಪು ಅಂದರೆ ನಾವು ಗೊತ್ತಿರುತ್ತೆ ಎಲ್ಲರಿಗೂ ಕೂಡ. ನಾನು ಬಂದುಬಿಟ್ಟು ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ. ಆ ಬೇಳೆ ಮತ್ತು ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಮತ್ತು ಒಂದೇ ಒಂದು ಬದನೆಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ಬದನೆಕಾಯಿ ಮತ್ತು ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಮತ್ತು ಉಪ್ಪು ಬರಬಾರ್ದು ಅಂತ ಹೇಳ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ಮತ್ತು ಇದು ಫ್ರೆಶ್ ಆಗಿರೋ ಕರಿಬೇವು ಸಿಗುತ್ತೆ ನಮ್ಮ ತೋಟದಲ್ಲಿ, ಹಾಗಾಗಿ ಹಂಗೆ ಕಿತ್ಕೊಬಂದು ಒಂದು ಸ್ವಲ್ಪ ಹಾಕಿದ್ದೀನಿ. ಇದು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದರಲ್ಲಿ ಕರಿಬೇವು ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಮತ್ತು ಸ್ವಲ್ಪ ಕಾಯಿ ತುರಿ ಕೂಡ ಎಲ್ಲ ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದೆರಡು ವಿಸಲ್ ಹೊಡ್ಸ್ಕೊಬಿಟ್ಟು ಇನ್ನು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಕೂಡ ಆಗುತ್ತೆ, ಮುದ್ದೆಗೂ ಅನ್ನಕ್ಕೂ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಸೆಟ್ ಆಗುತ್ತೆ. ನಾನು ಅರ್ಜೆಂಟಿಗೆ ಅಂದರೆ ನಾನು ಜಾಸ್ತಿ ಇದನ್ನೇ ಮಾಡ್ಕೊಳ್ಳೋದು, ಹಾಗಾಗಿ ನಾವು ಒಂದು ಟೈಮ್ ಅಂತ ಹೇಳ್ಬಿಟ್ಟು ಇಷ್ಟು ಮಾಡ್ತಾಯಿದ್ದೀನಿ ಇವತ್ತು. ಮತ್ತು ಒಗ್ಗರಣೆ ಹಾಕಿದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇನ್ನು ಸಾಂಬಾರು ಕೂಡ ಆಯಿತು, ಎಲ್ಲ ಮಸ್ತಿದ್ದೀನಿ. ಇವಾಗ ಒಗ್ಗರಣೆ ಕೊಡಬೇಕು. ನೋಡ್ತಾ ಇರ್ಬೋದು ಮಂದ ಆಗಿದೆ, ಸ್ವಲ್ಪ ಗಟ್ಟಿಯಾಗೆ ಮಾಡಿದ್ದೀನಿ. ಮುದ್ದೆ ಮಾಡ್ತೀನಿ ಇವಾಗ, ಹಂಗಾಗಿ ಮುದ್ದೆಗೂ ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸ್ವಲ್ಪ ಮಂದ ಮಾಡಿದ್ದೀನಿ. ಅನ್ನ ಕೂಡ ಆಯಿತು. ಇನ್ನೊಂದು ಚಿಕ್ಕ ಪಾತ್ರೆಯಲ್ಲಿ ಅನ್ನ ಮಾಡಿದೆ, ಚೆನ್ನಾಗಾಗಿದೆ ಅನ್ನ. ಇದು ಬಂದುಬಿಟ್ಟು ಸೊಸೈಟಿ ಅಕ್ಕಿನೇ ನಾನು ಅನ್ನ ಮಾಡಿದೆ ಯಾವಾಗಲೂ ಕೂಡ. ನೋಡ್ತಾ ಇರ್ಬೋದು ಸ್ವಲ್ಪ ನೀರು ಜಾಸ್ತಿ ಇಟ್ಬಿಟ್ಟು ಇನ್ನು ಬಗ್ಸಿದ್ದೀನಿ. ಉಕ್ಕಿ ಹೋಗ್ಬಿಡ್ತು ನೋಡಿ, ಎಷ್ಟೊಂದು ಉಕ್ಕು ಹೋಗ್ತಾ ಇರುತ್ತೆ.
ಒಂಚೂರು ಮಿಸ್ ಆದರೆ ಹೋಗ್ಬಿಡ್ತಿದೆ, ಎಲ್ಲ ಮತ್ತೆ ಕ್ಲೀನ್ ಮಾಡ್ಕೋಬೇಕು. ಮಾಡ್ಕೊಂಡು ನಾನು ಅಡುಗೆ ಕೆಲಸ ಎಲ್ಲ ಆದಮೇಲೆ ಕ್ಲೀನ್ ಮಾಡ್ತೀನಿ ಸ್ಟವ್. ಇನ್ನು ಒಗ್ಗರಣೆಗೆ ಪಾತ್ರೆ ಕೂಡ ಇಟ್ಟಿದ್ದೀನಿ. ಈ ಒಗ್ಗರಣೆಗೆ ಬಂದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಣಮೆಣ್ಸಿನ್ಕಾಯಿ, ಇನ್ನು ಕರಿಬೇವು, ಇನ್ನು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಇನ್ನು ಸಾಂಬಾರು ರೆಡಿ ಆಗುತ್ತೆ. ನಾಚಿಕೆ ಯಾರು ಕೊಡ್ಸಿದ್ರು? ಹೇಳಿರ್ಲಿಲ್ಲ ಬಿಸ್ಕೆಟ್ ತಿನ್ಬಾರ್ದು ಅಂತೇಳಿ. ಯಾರು ಕೊಡ್ಸಿದ್ದು? ಇಲ್ಲ ನೋಡಿ, ಯಾರು ಕೊಡ್ಸಿದ್ದು ನಿನಗೆ? ಪವಿತ್ರಮ್ಮ ಕೊಡಿಸ್ದೆ. ನೋಡಿ, ಇವತ್ತು ಸ್ವಲ್ಪ ಹುಷಾರಾಗಿದೆಯಾ? ತಿರ್ಗಾಗ್ಲಿ ಬಿಸ್ಕೆಟಾ ಏನಾ? ಫ್ರೆಂಡ್ಸ್, ಇನ್ನು ಸ್ವಲ್ಪ ಪಾತ್ರೆ ಕೂಡ ಇದ್ದು ಎಲ್ಲ ತೊಳೆದಿಟ್ಟೆ. ಇವಾಗ ಮುದ್ದೆ ಒಂದು ಮಾಡಬೇಕು. ನೋಡ್ಬೋದು, ಸಗಣಿ ಕೂಡ ಬೆಳಗ್ಗೆ ಸಗಣಿ ಹಾಕೋಣ ಅಂತ ಹೇಳ್ಬಿಟ್ಟು ಸಗಣಿ ಕೂಡ ಹಾಕಿದ್ದೀನಿ. ನಾಳೆ ಹೆಂಗಿದ್ರು ಗುರುವಾರ ಅಲ್ಲ, ಬೆಳಗ್ಗೆನೇ ಬಂದು ಹಾಕೋಣ ಅಂತ ಹೇಳಿ ಇನ್ನು ಹಂಗೆ ಇಟ್ಟಿದ್ದೀನಿ. ಇನ್ನು ಪಾತ್ರೆ ಕೆಲಸ ಆಯಿತು. ಇವಾಗ ಬೇಗ ಬಂದು ಕಸ ಗುಡಿಸ್ಬೇಕು. ಇನ್ನು ಗುಂಡ ನಮ್ಮ ಮನೆಯವರು ಒಳಗಡೆ ಇದ್ದಾರೆ. ನಾನು ಬಂದುಬಿಟ್ಟು ಇವಾಗ ಮನೆ ಹತ್ರ ಹೋಗ್ತೀನಿ, ಹೊಸ ಮನೆ ಹತ್ರ. ಇದು ಹೂವಿನ ಗಿಡ ನೋಡಿ, ಇದರಲ್ಲಿ ಡಬಲ್ ಕಲರ್ ಬಿಡ್ತಾ ಇದೆ ನೋಡಿ. ಒಂದೇ ಗಿಡ ಇದು, ಇದರಲ್ಲಿ ಎರಡು ಕೂಡ ಇಲ್ಲ, ಆದ್ರೂ ಇದರಲ್ಲಿ ಎರಡು ಥರ ಬಿಡ್ತಾ ಇದೆ. ಒಂದು ವೈಟ್ ಹೂವು ಬಿಟ್ಟಿದೆ ನೋಡು, ವೈಟ್ ದಾಸವಾಳ. ಇದು ಬಂದುಬಿಟ್ಟು ಪಿಂಕ್ ಕಲರ್ ಕೂಡ ಬಿಡ್ತಾ ಇದೆ. ಇದು ಒಂದೇ ಗಿಡ, ಇದರಲ್ಲಿ ಎರಡು ಗಿಡ ಇಲ್ಲ, ಆದ್ರೂ ಡಬಲ್ ಕಲರ್ ಬಿಡ್ತಾ ಇದೆ. ಇದು ಏನಂತರೂ ನನಗೆ ಅರ್ಥ ಆಗ್ತಾ ಇಲ್ಲ. ಮೊಗ್ಗಂತೂ ಸಿಕ್ಕಾಪಟ್ಟೆ ಹಾಕಿದೆ ನೋಡಿ, ಎಷ್ಟು ಮೊಗ್ಗು ಇಟ್ಟಿದೆ. ಇಷ್ಟು ಚಿಕ್ಕ ಗಿಡ, ನಿಜವಾಗ್ಲೂ ಒಂಥರ ಖುಷಿ ಆಗ್ತಾಯಿದೆ ನೋಡಿ, ಎಷ್ಟೊಂದು ಮೊಗ್ಗು ಹಾಕಿದೆ. ಇನ್ನು ಚಿಕ್ಕ ಚಿಕ್ಕ ಮಗು ಡೈಲಿ ಏನಿಲ್ಲ ಅಂದ್ರೂ ಒಂದು 3, 4, 5, 6 ಕೂಡ ಹೂವು ಅರಳ್ತಾ ಇರ್ತವೆ ಡೈಲಿ. ಚೆನ್ನಾಗಿ ಬಿಡ್ತಾ ಇರುತ್ತೆ. ಇನ್ನು ಕಿತ್ಕೊಳ್ಳೋದಿಲ್ಲ, ಅವೇ ಎಲ್ಲ ಕೂಡ ಕೆಳಗಡೆ ಬಿದ್ದು ಹೋಗ್ತಾ ಇದ್ದಾವೆ. ಇದೇನು 2 ಗಿಡ ಇದೆಯೋ 1 ಗಿಡ ಇದೆಯೋ ಅರ್ಥ ಆಗ್ತಾ ಇಲ್ಲ. ಒಟ್ಟು ಅಂದರೆ ಬುಡ ನೋಡಿದ್ರೆ 2 ಇದೆ ಅನಿಸುತ್ತೆ, 2 ಇದೆ 3 ಇದೆ, ಒಟ್ಟು ಡಬಲ್ ಬಿಡ್ತಾ ಇದೆ. ಒಂದು ವೈಟ್ ದಾಸವಾಳ, ಒಂದು ಪಿಂಕ್ ಕಲರ್ ದಾಸವಾಳ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ಇಲ್ಲಿ ಹಾಕಿದ್ದಾರೆ ನಮ್ಮ ಮನೆಯವರು, ಅವ್ರು ಪಾಟಲ್ಲಿ ತಂದು ಇಟ್ಟಿದ್ರು ಓನರ್ ಅಣ್ಣ. ನಮ್ಮ ಮನೆಯವ್ರು ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಇದು ಮಾಡಿಬಿಟ್ಟು ಹಾಕಿದ್ದಾರೆ. ಚೆನ್ನಾಗಿ ಹತ್ಕೊಂಡಿದೆ. ಗಿಡ ದೊಡ್ಡದಾಗುತ್ತೋ ಇಷ್ಟೇನೋ ಗೊತ್ತಿಲ್ಲ ನನಗೆ. ಇವಾಗಂತೂ ಸಿಕ್ಕಾಪಟ್ಟೆ ಹೋಗ್ಬಿಟ್ಟಿದೆ ನೋಡಿ, ಚೆನ್ನಾಗಿ ಬಿಡ್ತಾ ಇದೆ. ಇನ್ನು ಫ್ರಿಜ್ಜಲ್ಲಿ ಹಾಲೆ ತಿಟ್ಟಿದ್ದೆ ಬೆಕ್ಕಿಗೆ, ಕಾಯಿಸ್ಬಿಟ್ಟು ಬೆಳಗ್ಗೆ ಒಂದು ಸ್ವಲ್ಪ ತಂದುಬಿಟ್ಟು ಇನ್ನು ಬಿಸಿ ಮಾಡಿ ಅನ್ನ ಅದೇ ಕಲಸಿಟ್ಟು ಹೋಗಿದ್ದೆ. ಇವಾಗ ಅಷ್ಟೇ ಮತ್ತೆ ಮಿಕ್ಕಿರೋ ಹಂಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಇನ್ನು ಇವಾಗ ತೊಗೊಬಂದಿದ್ದೀನಿ. ಇವಾಗ ಒಂದು ಅರ್ಧ ಗಂಟೆ ಹೊರಗಡೆ ಇಟ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ತೊಗೊಂಡ್ಬಿಟ್ಟು ಬಿಸಿ ಮಾಡಿಬಿಟ್ಟು ಇವತ್ತು ಮುದ್ದೆ ಕಲಸಿಕ್ತೀನಿ ನೋಡೋಣ. ನೆನ್ನೆ ಮೊನ್ನೆಲ್ಲ ಅನ್ನ ಕಲಸಿಕ್ಕಿದೆ. ಇವತ್ತು ಕೂಡ ಮುದ್ದೆ ಬಿಸಿ ಮುದ್ದೆ ಮಾಡ್ತೀನಲ್ವ, ಚೆನ್ನಾಗಿ ನುಣ್ಣಗೆ ಕಲಿಸ್ಬಿಟ್ಟು ಹಾಲು ಮುದ್ದೆ ಕಲಸಿಡ್ತೀನಿ. ತಿನ್ನುತ್ತೆ, ಹಾಗೆ ಅಭ್ಯಾಸ ಆಗಬೇಕು. ಅದು ಕೂಡ ಪಾಪ ನೈಟೆಲ್ಲ ಹಂಗೆ ಇರುತ್ತಲ್ಲ, ಹೊಟ್ಟೆ ಹಸುತ್ತಾ ಇರುತ್ತೆ. ಚಿಕ್ಕ ಮರಿ ಬೇರೆ, ಅದು ಇದು ಇನ್ನೇನು ತಿನ್ನೋದಿಲ್ಲ. ಹಾಗಾಗಿ ಹಾಲು ಮುದ್ದೆ ಕಲಸಿಕ್ತೀನಿ ಇವತ್ತು. ಅದಕ್ಕಂತಲೇ ನೆನ್ನೆ 1 ಲೀಟ್ರ್ ತರಿಸಿದ್ದೆ ಹಾಲು. ತರಿಸ್ಬಿಟ್ಟು ನೆನ್ನೆ ಸಾಯಂಕಾಲ ಚೆನ್ನಾಗಿ ಕಾಯಿಸ್ಬಿಟ್ಟು ಅದಕ್ಕೆ ಕಲಸಿಟ್ಟಿದ್ದೆ. ಬೆಳಗ್ಗೆನೂ ಕಲಸಿಟ್ಟಿದ್ದೀನಿ. ಇವಾಗ ಕಲಸಿಟ್ಬಿಟ್ಟು ಇನ್ನು ಮಿಕ್ಕಿರೋವು ಮತ್ತು ಮಲ್ಕೊಳಕ್ಕೆ ಹೋಗ್ತೀವಲ್ವ, ಅವಾಗ ತಗೊಂಡೋಗಿ ಮತ್ತೆ ಫ್ರಿಜ್ಜಲ್ಲಿ ಇಡ್ತೀನಿ. ಚೆನ್ನಾಗಿರ್ತವೆ. ಮತ್ತು ಒಂದೇ ಟೈಮ್ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ತರಿಸ್ಬಿಟ್ಟಿದ್ದೀನಿ. ಇರಲಿ ಪಾಪ ಒಂದು ಸ್ವಲ್ಪ ದಿನ ದೊಡ್ಡದಾಗೋವರೆಗೂ. ಆಮೇಲೆ ಏನಾದರೂ ಸುಮ್ಮನೆ ನಾರ್ಮಲಾಗಿ ಮುದ್ದೆ ಅನ್ನ, ಏನಾದರೂ ಚಿಕನ್ ಮಾಡಿದಾಗ ಚಿಕನ್ನು ಹಾಕಿದ್ರೆ ಅದೇ ತಿನ್ಕೊಂಡಿರುತ್ತೆ. ಹಾಗಾಗಿ ಇನ್ನು ಅನ್ನ ಸಾಂಬಾರು ಮಾಡಿಟ್ಟಿದ್ನಲ್ವ, ಇನ್ನು ಫೈನಲಿ ಮುದ್ದೆಗೆ ಇಟ್ಟಿದ್ದೀನಿ. ಇನ್ನು ಸಿಸ್ಟರ್ ಕಮೆಂಟ್ ಮಾಡಿದ್ರಿ, ನೀವು ಮುದ್ದೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತೀರ ಅಂತ ಹೇಳಿಬಿಟ್ಟು. ಹೌದು, ಅಭ್ಯಾಸ ಇದೆ ಅಲ್ವಾ, ನಮ್ಮ ಮನೇಲಿ ಜಾಸ್ತಿ ಮುದ್ದೆನೇ ಮಾಡೋದು. ಹಂಗಾಗಿ ಅಮ್ಮರ ಮನೇಲಿ ಆಗಲಿ ಇಲ್ಲೇ ಆಗಲಿ ಯಾವಾಗಲೂ ಮುದ್ದೆನೇ. ತಿಂಡಿ ಐಟಮ್ ಕಡಿಮೆ. ಇನ್ನು ನಾವು ಇಲ್ಲಿ ಇರೋದ್ರಿಂದ ಅವಾಗವಾಗ ನಾನಾದರೂ ಸ್ವಲ್ಪ ತಿಂಡಿ ಮಾಡ್ತೀನಿ. ನಮ್ಮ ಮನೇಲಂತೂ ಬರೇ ಮುದ್ದೆ, ಬೆಳಗ್ಗೆನೂ ಮುದ್ದೆ, ಸಾಯಂಕಾಲನೂ ಮುದ್ದೆ.
ಅಸಲು ಅಲ್ಲಿ ಮನೇಲಿ ಟಿಫನ್ ಐಟಮೇ ಇಲ್ಲ, ಜಾಸ್ತಿ ಬರೀ ಮುದ್ದೆನೇ. ಎಲ್ಲರೂ ಕೂಡ ಜಾಸ್ತಿ ಮುದ್ದೆನೇ ಇಷ್ಟಪಟ್ಟು ತಿಂತಾರೆ, ಅದಕ್ಕೋಸ್ಕರ ನಾವು ಮುದ್ದೆನೇ ಮಾಡಲೇಬೇಕಾಗುತ್ತೆ. ಹಂಗಾಗಿ ನಮಗೆ ಮುದ್ದೆ ಮಾಡಿ ಅಭ್ಯಾಸ ಇದೆ ಅಲ್ವಾ, ಚೆನ್ನಾಗಿ ಮಾಡ್ತೀವಿ, ಚೆನ್ನಾಗಿರುತ್ತೆ. ಮುದ್ದೆ ಕೂಡ ತುಂಬ ಗಟ್ಟಿ ಶಕ್ತಿ. ಇನ್ನು 3 ಟೈಮು ಮುದ್ದೆ ತಿನ್ನಬೇಕು ಅಂತೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಇನ್ಮೇಲೆ ಮುದ್ದೆ ಮುಂದೆ ಯಾವುದೂ ಇಲ್ಲ. ಸರಿಯಾಗಿ ಮುದ್ದೆ ತಿಂದಿರ್ದಂಗೆ ನಾನು ತುಂಬ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಬರೀ ಚಪಾತಿ, ಅನ್ನ ಅದು ಇದು ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟೆ ಈ ತಿಂಗಳಲ್ಲಿ. ಮುದ್ದೆ ಒಂದು ತಿಂದ್ಬಿಟ್ರಂತೂ ಸಖತ್ತು ಗಟ್ಟಿ ಇರ್ತೀನಿ, ನನಗೇನು ಕೂಡ ಇದಿರೋದಿಲ್ಲ. ಅದಕ್ಕೆ ಇನ್ಮೇಲೆ ಸ್ವಲ್ಪ ಬಿಸಿ ಬಿಸಿ ಅಡುಗೆ ಮಾಡಿಕೊಂಡು ಊಟ ಮಾಡಿ, ಸ್ವಲ್ಪ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ತೊಗೊಂಡು ಯಾವುದು ಟೆನ್ಷನ್ ಇಟ್ಕೊಂಡಿದ್ದಂಗೆ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಟೆನ್ಷನ್ ತೊಗೊಬಿಟ್ಟಿದ್ದೀನಿ ನಾನು ಇತ್ತೀಚೆಗಂತೂ. ಹಾಗಾಗಿ ನನಗೆ ಇದಾಯಿತು ಅನಿಸುತ್ತೆ. ನನ್ನ ಬಗ್ಗೆ ನಾನು ತಲೆ ಕೆಡಿಸ್ಕೊತ ಇಲ್ಲ. ಸ್ವಲ್ಪ ಮನೇಲಿ ಆ ಜಗಳ ಪಗಳ ಅದು ಇದು ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇರುತ್ತಲ್ವ, ಅದ್ರ ಬಗ್ಗೆ ಚಿಂತೆ ಮಾಡಿನೇ ನಾನು ಸ್ವಲ್ಪ ಲಾಸ್ ಆಗಿದ್ದೀನಿ ಅಂತ ಅನ್ನಿಸ್ತು ನನಗೆ. ಅದಕ್ಕೇ ಸುಮ್ಮನೆ ನಾನು ಇವಾಗ ಇರೋ ಪರಿಸ್ಥಿತಿಯಲ್ಲಿ ಚಿಂತೆ ಮಾಡಿದ್ರೂ ಏನೂ ಇದಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಮನಸ್ಸಿಗೆ ಹಾಕ್ಕೊಂಡೆ. ಇನ್ನು ಫೈನಲಿ ಎಲ್ಲ ಮುದ್ದೆ ಎಲ್ಲ ಆದಮೇಲೆ ನಮ್ಮ ಮನೆಯವ್ರಿಗೆ ಬಿಸಿದು ಹಾಕ್ಕೊಟ್ಟು ಇನ್ನು ಗುಂಡನಿಗೂ ಕೂಡ ತಿನ್ನಿಸ್ಬೇಕು. ಓಕೆ ಫ್ರೆಂಡ್ಸ್, ಈ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.